ಓಂ ಆಂಜನೇಯಾಯ ವಿದ್ಮಹೇ ವಾಯುರೂಪಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ನಮಸ್ಕಾರ, ನಾನು ಬಜ್ಜ ಶಿವಪ್ರಕಾಶ್, ಅಸ್ಟ್ರೋವಾಸ್ತು ಬೆಂಗಳೂರು. ಮೊದಲಿಗೆ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಬೆಲ್ಲೈಕನ್ನ ಹಿಟ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿವಾಹ ಸಂಬಂಧಗಳನ್ನು ಮ್ಯಾಚ್ ಮಾಡುವಾಗ ನೋಡಬೇಕಾದ ವಿಶೇಷ ಮಾಹಿತಿ ಮತ್ತು ಯಾವ ಗ್ರಹ ವಿವಾಹ ಸಂಬಂಧಗಳಲ್ಲಿ ತೊಂದರೆಗಳನ್ನು ಕೊಡುತ್ತದೆ ಎಂದು, ಯಾವ ಗ್ರಹ ಇದ್ದಾಗ ಹೆಚ್ಚು ತೊಂದರೆಗಳನ್ನು ಕೊಡುತ್ತದೆ ಎಂದು ತಿಳಿಸುತ್ತೇನೆ. ಮೊದಲಿಗೆ ವಿವಾಹ ದೋಷಗಳು ಯಾವ ತರಹ ಇರುತ್ತವೆ ಎಂದರೆ, ನೀವು ವಿವಾಹವನ್ನು ಸಂಬಂಧವನ್ನು ನೋಡುವಾಗ ಮೊದಲಿಗೆ ನೋಡಬೇಕಾದ ವಿಷಯ ಸಪ್ತಮ ಸ್ಥಾನ. ಇವತ್ತಿನ ದಿನ ಈ ಸಪ್ತಮ ಸ್ಥಾನದ ಬಗ್ಗೆ ಮಾತ್ರ ಹೇಳುತ್ತೇನೆ. ಬರೀ ವಿವಾಹ ಸಂಬಂಧಗಳು ಮತ್ತು ಸಪ್ತಮ ಭಾವದ ವಿವಾಹ ಸಂಬಂಧಿತ ವಿಷಯಗಳು, ಇದರ ಬಗ್ಗೆ ಮಾತ್ರ, ಬೇರೆ ಟಾಪಿಕ್ ಇಲ್ಲ ಇವತ್ತು. ಯಾಕೆಂದರೆ 7ನೇ ಸ್ಥಾನದಲ್ಲಿ ವಿವಾಹದ ಸ್ಥಾನ, ಸಪ್ತಮ ಸ್ಥಾನ, ಕಳತ್ರ ಸ್ಥಾನ. ಈ ಸ್ಥಾನದಲ್ಲಿ ಯಾರಿಗೇ ಆಗಲಿ, ಹೆಣ್ಣಿಗೆ ಆಗಲಿ, ಗಂಡಿಗೆ ಆಗಲಿ, ಬುಧ ಗ್ರಹ ಇದ್ದಲ್ಲಿ ಹೆಚ್ಚು ದೋಷವನ್ನು ಕೊಡುವ ಗ್ರಹ. ಕುಜ ಗ್ರಹಕ್ಕಿಂತ ಹೆಚ್ಚು ಪ್ರಬಲವಾದ ದೋಷವನ್ನು ಕೊಡುವಂತಹ ಗ್ರಹ ಬುಧ ಗ್ರಹ. ಯಾರಿಗೇ ಆಗಲಿ ಸಪ್ತಮ ಸ್ಥಾನದಲ್ಲಿ ಬುಧನಿದ್ದಾಗ ಹೆಚ್ಚು ದೋಷವನ್ನು ಕೊಡುತ್ತಾನೆ. ಒಂದಕ್ಕಿಂತ ಹೆಚ್ಚಿಗೆ ವಿವಾಹಗಳನ್ನು, 2, 3 ಹೆಚ್ಚು, ಇನ್ನೂ ಹೆಚ್ಚಿನ ವಿವಾಹಗಳನ್ನು ಮಾಡುವ ಯೋಗ ಈ ಬುಧ ಗ್ರಹದಿಂದ ಪ್ರಾಪ್ತಿಯಾಗುತ್ತದೆ. ನೀವು ನಿಮ್ಮ ಜಾತಕಗಳನ್ನು ನೋಡುವಾಗ ಬುಧ ಗ್ರಹ ಸಪ್ತಮ ಸ್ಥಾನದಲ್ಲಿದ್ದಾಗ ಅಂತಹ ಜಾತಕಗಳು ದೋಷವಾಗಿರುತ್ತವೆ. ಒಂದು ಪಕ್ಷ ಕುಜನೇ ಇದ್ದಲ್ಲಿ 50% ದೋಷವಿದ್ದರೂ ಸಹ ಅದು ದ್ವಿತೀಯ ವಿವಾಹಕ್ಕೆ ಕಾರಣನಾಗುವುದಿಲ್ಲ, ಅಥವಾ ವಿವಾಹ ವಿಚ್ಛೇದನಕ್ಕೂ ಸಹ ಕುಜಗ್ರಹ ಕಾರಣವಾಗುವುದಿಲ್ಲ. ವಿಚ್ಛೇದನಕ್ಕೆ ಯಾವುದೇ ಕಾರಣಕ್ಕೂ ಕುಜಗ್ರಹ ಕಾರಣವಾಗುವುದಿಲ್ಲ. ಪ್ರಥಮವಾಗಿ ಸಪ್ತಮ ಸ್ಥಾನದಲ್ಲಿ ಬುಧನಿದ್ದಾಗ ಹೆಚ್ಚು ದೋಷವನ್ನು ಕೊಡುತ್ತಾನೆ. ಬುಧನ ಜೊತೆಗೆ ಕುಜನು ಇದ್ದಲ್ಲಿ ಕುಟುಂಬದಲ್ಲಿ ಹೆಚ್ಚಿನ ಘರ್ಷಣೆಯ ವಾತಾವರಣ, ತುಂಬ ಕೋಪಗಳು ಮತ್ತು ಸಿಡುಕು, ಜೋರಾಗಿ ಘರ್ಷಣೆ, ಕೈ ಮಿಲಾಯಿಸುವಂತಹ, ಕೈ ಮಾಡುವಂತಹ, ಹೆಣ್ಣೆ ಆಗಲಿ ಗಂಡೇ ಆಗಲಿ, ಇಂತಹ ಸ್ವಭಾವವನ್ನು ಕುಜನು ಸಪ್ತಮದಲ್ಲಿದ್ದಾಗ ಬುಧನೊಟ್ಟಿಗೆ ದೋಷವನ್ನು ಕೊಡುತ್ತಾನೆ. ಬುಧನು ಸಪ್ತಮ ಸ್ಥಾನದಲ್ಲಿದ್ದಾಗ ಯಾವುದೇ ರಾಶಿಯಲ್ಲಾದರೂ ಸಹ ಇಲ್ಲಿ ಎಕ್ಸಾಲ್ಟೇಷನ್ ಅಥವಾ ಬುಧನ ರಾಶಿಗಳಲ್ಲಿ 50% ಕಡಿಮೆ ಇರುತ್ತವೆ. ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಬುಧನಿದ್ದಾಗ, ಬುಧನಿಗೆ ಗುರುವಿನ ದೃಷ್ಟಿ ಇದ್ದಾಗ ಸ್ವಲ್ಪ ದೋಷ ಕಡಿಮೆಯಾಗುತ್ತದೆ. ಆ ಸ್ಥಾನಗಳು ಬಿಟ್ಟು ಸಪ್ತಮ ಸ್ಥಾನ, ಬೇರೆ ಸ್ಥಾನಗಳಾದಾಗ ಮಕರ ಕುಂಭ ರಾಶಿಗಳಾದರೂ ಸಹ ಹೆಚ್ಚು ದೋಷವನ್ನು ಹೊಂದುತ್ತಾನೆ ಬುಧನು. ಯಾಕೆಂದರೆ ಬುಧನು ಮಕರ ಕುಂಭ ಸ್ಥಾನಗಳು ಸಪ್ತಮವಾದಾಗ ಆ ಸ್ಥಾನದಲ್ಲಿ ಬುಧನಿಗೆ ಬಲವಿರುವುದಿಲ್ಲ, ಹಾಗಾಗಿ ಅಲ್ಲಿ ಹೆಚ್ಚಿನ ದೋಷವನ್ನು ಕೊಡುತ್ತಾನೆ. ಹಾಗೆಯೇ ಬುಧನು ವಕ್ರಗತಿಯಾಗಿದ್ದರೂ, ಅಸ್ತಂಗತವಾಗಿದ್ದರೂ ಇನ್ನೂ ಪ್ರಬಲವಾದ ದೋಷವನ್ನು ಬುಧನು ಕೊಡುತ್ತಾನೆ ಸಪ್ತಮ ಸ್ಥಾನದಲ್ಲಿ. ಬುಧನೊಂದಿಗೆ ರವಿ ಇದ್ದಾಗ ಸಹ ಇದು ಡೈವರ್ಸ್ಗೆ ಪ್ರಥಮವಾಗಿ ಕಾರಣವಾಗುತ್ತದೆ. ಬುಧನೊಂದಿಗೆ ರವಿ ಇದ್ದಾಗ 1ನೇ ವಿವಾಹವನ್ನು ಡೈವರ್ಸ್ ವರೆಗೂ ಹೋಗುವಂತಹ ಕಾರಣವನ್ನು ರವಿಯು ಕೊಡುತ್ತಾನೆ ಪ್ರಥಮವಾಗಿ. 2ನೇ ಬಾರಿಗೆ ಡೈವರ್ಸ್ ಹೋದಾಗ ಬುಧನೇ ಕಾರಣನಾಗುತ್ತಾನೆ, ಬುಧ ಗ್ರಹವೇ ಕಾರಣವಾಗುತ್ತದೆ. ಹೀಗೆ ಒಂದೊಂದು ಸ್ಥಾನದಲ್ಲಿ ಚಂದ್ರನಿದ್ದಾಗ ಬುಧನೊಂದಿಗೆ ಸಪ್ತಮ ಸ್ಥಾನದಲ್ಲಿ ಮಾನಸಿಕ ಸಮಸ್ಯೆಗಳು ಮತ್ತು ಬುದ್ಧಿ ಸ್ಥಿಮಿತದಲ್ಲಿರುವುದು, ಈ ತರಹದ ದೋಷಗಳನ್ನು, ನ್ಯೂನತೆಯನ್ನು, ಬುದ್ಧಿಗೆ ಸಂಬಂಧಪಟ್ಟ ನ್ಯೂನತೆಯನ್ನು ಸಹ, ನರಗಳಿಗೆ ಸಂಬಂಧಪಟ್ಟ ತೊಂದರೆಯನ್ನು ಸಹ, ಬುಧನು ಮಾನಸಿಕವಾಗಿ ಸ್ಥಿಮಿತವಿಲ್ಲದಂತೆ ಇರುವುದು ಈ ತರಹದ ವಿಷಯಗಳಿಗೆ ಕಾರಣವಾಗುತ್ತದೆ. ಮತ್ತು ಅವರು ಏನು ಮಾಡುತ್ತಿದ್ದಾರೆ ಎಂದು ಅವರಿಗೆ ಅರ್ಥವಾಗದೆ ಅಂತಹ ಮಾನಸಿಕ ತೊಂದರೆಯಿಂದ, ಅಸ್ವಸ್ಥತೆಯಿಂದ ಬಳಲುವ ಸಾಧ್ಯತೆಯೂ ಸಹ ಬುಧನೊಂದಿಗೆ ಚಂದ್ರನಿದ್ದಾಗ ದೋಷವನ್ನು ಕೊಡುತ್ತಾನೆ. ಕುಜನೊಂದಿಗೆ ಇದ್ದಾಗ ಹೆಚ್ಚು ಘರ್ಷಣೆಯನ್ನು ಕುಟುಂಬದಲ್ಲಿ ಮಾಡುತ್ತಾನೆ. ಆದರೆ ಕುಜನು ವಿವಾಹ ವಿಚ್ಛೇದನಕ್ಕೆ ಕಾರಣವಾಗುವುದಿಲ್ಲ, ಬುಧನೇ ಕಾರಣನಾಗುತ್ತಾನೆ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಕುಜಗ್ರಹ ವಿಚ್ಛೇದನಕ್ಕೆ ಕಾರಣವಾಗುವ ಗ್ರಹವಲ್ಲ. ಮತ್ತು ಗುರುಗ್ರಹವಿದ್ದರೂ ಸಹ ಬುಧನೊಂದಿಗೆ ದ್ವಿಕಳತ್ರ ಯೋಗ ಮತ್ತು ಒಂದಕ್ಕೂ ಹೆಚ್ಚು 2 ವಿವಾಹಗಳು, ಈ ತರಹದ ಸಂಬಂಧಗಳನ್ನು, ಒಂದು ವಿವಾಹ ಮುರಿದು ಮತ್ತೊಂದು ವಿವಾಹ, ಅದು ಮುರಿದು ಇನ್ನೊಂದು ವಿವಾಹ, ಹೀಗೆ ಬುಧನು ಸಪ್ತಮ ಸ್ಥಾನದಲ್ಲಿದ್ದಾಗ ಗುರುವಿನೊಂದಿಗಿದ್ದಾಗಲೂ ಸಹ ಗುರುವು ಆ ವಿಷಯಗಳನ್ನು ತಡೆಯುವಲ್ಲಿ ವಿಫಲನಾಗುತ್ತಾನೆ. ಯಾಕೆಂದರೆ ಗುರುವಿಗೆ ವಿವಾಹ ಸಂಬಂಧ ವಿಷಯಗಳಲ್ಲಿ ಹೆಚ್ಚಿನ ಒಲವು ಇಲ್ಲ. ಗುರುವು ಪುತ್ರಕಾರಕ ಮತ್ತು ಧನಕಾರಕ. ಗುರುವಿಗೆ ಬಂದಿರತಕ್ಕಂಥ ಪೋರ್ಟ್ಫೋಲಿಯೋಸು ಬೋಧನೆ ಮಾಡುವುದು, ಈ ತರಹ
ವಿವಾಹ ವಿಷಯಗಳಲ್ಲಿ ಗುರುವು ತನ್ನ ಫಲವನ್ನು ನೀಡುವಲ್ಲಿ ವಿಫಲನಾಗುತ್ತಾನೆ. ಗುರುವು ಸಹ ಈ ಸಪ್ತಮ ಸ್ಥಾನದಲ್ಲಿ ಬುಧನೊಂದಿಗಿದ್ದಾಗ ಈ ತರಹದ ದ್ವಿಕಳತ್ರ ಯೋಗವನ್ನು ತಡೆಯಲು ವಿಫಲನಾಗುತ್ತಾನೆ. ಶುಕ್ರನೊಂದಿಗೆ ಇದ್ದಾಗ ಸಹ ಇವರು ಅನ್ಯ ಸ್ತ್ರೀ ಸಂಬಂಧಿತರೊಂದಿಗೆ ಒಡನಾಡುವುದು, ಅವರೊಂದಿಗೆ ಹೆಚ್ಚಿನ ಸಂಬಂಧವನ್ನು ಇಟ್ಟುಕೊಳ್ಳುವುದು, ಈ ತರಹದ ಗೊತ್ತಿದ್ದರೂ ಸಹ ಒಂದು ವಿವಾಹ ಇದ್ದರೂ ಮತ್ತೊಂದು ವಿವಾಹವನ್ನು ಮಾಡಿಕೊಳ್ಳುವುದು, ತಿಳಿಯದೆ ಇನ್ನೊಂದು ವಿವಾಹವನ್ನು, ಹೀಗೆ ಒಂದಕ್ಕಿಂತ ಒಂದು ಹೆಚ್ಚಿಗೆ ವಿವಾಹವನ್ನು ಮಾಡಿಕೊಳ್ಳುವ ಈ ಹೆಚ್ಚಿಗೆ ಒಡನಾಟ, ಹೆಣ್ಣಿನೊಂದಿಗೆ ಒಡನಾಟ ಅಥವಾ ಹೆಂಗಸಾಗಿದ್ದರೂ ಸಹ ಬೇರೆಯವರೊಂದಿಗೆ ಈ ವಿವಾಹೇತರ ಒಡನಾಟಗಳು, ಸಂಬಂಧಗಳು, ಗುಪ್ತವಾಗಿ ಅವರೊಂದಿಗೆ ಒಡನಾಟ, ಹೆಚ್ಚಿಗೆ ಸ್ನೇಹ ಮಾಡುವುದು, ಹೀಗೆ ಶುಕ್ರನೊಂದಿಗೆ ಸಪ್ತಮದಲ್ಲಿ ಬುಧನಿದ್ದಾಗ ಈ ತರಹದ ವಿಷಯಗಳು ಹೆಚ್ಚಿಗೆ ಇರುತ್ತವೆ. ಇದ್ದಾಗಲೂ ಸಹ ಶನಿಯು ಈ ತರಹದ ಕಳತ್ರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ಶನಿಗೆ ಒಂಟಿಯಾಗಿರುವುದು ಮತ್ತು ತನ್ನಷ್ಟಕ್ಕೆ ತಾನಿರುವುದು, ಈ ತರಹದ ವಿಷಯಗಳು ಸಂಬಂಧಪಟ್ಟಿಲ್ಲದೆ ಇರುವುದರಿಂದ ಬುಧನು ಸಹ ಒಂದು ವಿವಾಹ ಅವರಿಗೆ ಗೊತ್ತಿಲ್ಲದಂತೆಯೇ ಇನ್ನೊಂದು ವಿವಾಹ, ಹೀಗೆ ಶನಿಯು ಇಲ್ಲಿ ಮಿತ್ರಗ್ರಹವಾದರೂ ಕಳತ್ರ ಯೋಗವನ್ನು ತಡೆಯುವಲ್ಲಿ ವಿಫಲನಾಗುತ್ತಾನೆ. ಆದರೆ ಇಲ್ಲಿ ಬುಧನಿಗೆ ಬಲ ಕಡಿಮೆಯಾಗುತ್ತದೆ. ಅಸ್ತಂಗತವಾಗಿದ್ದರೂ ಮತ್ತು ರೆಟ್ರೋಗೇಡ್ ಆಗಿದ್ದರೂ ಇನ್ನೂ ಹೆಚ್ಚಿನ ದೋಷವನ್ನು ಬುಧನು ಕೊಡುತ್ತಾನೆ. ಮತ್ತು ರಾಹುವಿನೊಂದಿಗಿದ್ದಾಗ ಹೆಚ್ಚಿಗೆ ಸುಳ್ಳುಗಳನ್ನು ಹೇಳುತ್ತಾ ಸಂಬಂಧಗಳನ್ನು, ಬೇರೆ ವಿವಾಹೇತರ ಸಂಬಂಧಗಳನ್ನು ಇಟ್ಟುಕೊಳ್ಳುವುದು, ರಾಹುವಿನೊಂದಿಗಿದ್ದಾಗ ಇನ್ನೂ ಹೆಚ್ಚಿನ ದೋಷವನ್ನು, ಹೊರಗೆ ಹೋಗುವುದು ಹೆಂಗಸರೊಟ್ಟಿಗೆ, ಈ ತರಹದ ವಿಷಯಗಳು ಬುಧನೊಂದಿಗೆ ಸಪ್ತಮದಲ್ಲಿ ರಾಹುವಿದ್ದಾಗ ಪ್ರಬಲ ದೋಷವನ್ನು, ಸುಳ್ಳು ಹೇಳಿ ಮರೆಮಾಚಿ ಸ್ನೇಹ ಮಾಡುವುದು, ಈ ರಾಹು ಇದ್ದಾಗ ಹೆಚ್ಚಿನ ದೋಷವನ್ನು, ಹೆಚ್ಚು ಅಂದರೆ 1, 2, 3 ಹೀಗೆ ಹೆಚ್ಚು ಹೆಂಗಸರೊಂದಿಗೆ ಸಂಬಂಧವಿಟ್ಟುಕೊಳ್ಳುವುದು, ಈ ತರಹದ ವಿಷಯಗಳನ್ನು ಸಪ್ತಮದಲ್ಲಿದ್ದಾಗ ಬುಧನೊಂದಿಗೆ ರಾಹು ಯಾವಾಗಲೂ ಡಿಸೈರ್ಸ್ ಅನ್ನು ತೋರಿಸುತ್ತಾನೆ. ಹೆಚ್ಚಿನ ಒಂದನ್ನು ದ್ವಿಗುಣ ಮಾಡುವಂತಹ, 2 4 ಮಾಡುವಂತಹ ಈ ತರಹದ ಗ್ರಹ. ಹಾಗಾಗಿ ರಾಹುವೊಂದಿಗಿದ್ದಾಗ ಈ ತರಹದ ದೋಷಗಳು ಇನ್ನೂ ಹೆಚ್ಚಿಗಿರುತ್ತವೆ. ಮತ್ತು ಅನ್ಯ ಪುರುಷರೊಂದಿಗೆ ಸ್ನೇಹ ಮಾಡುವುದು ಮತ್ತು ಸುಳ್ಳು ಹೇಳಿ, ಒಬ್ಬರಿಗಿನ್ನ ಒಬ್ಬರು ಸುಳ್ಳು ಹೇಳಿ ವಿವಾಹಗಳನ್ನು ಮಾಡಿಕೊಳ್ಳುವುದು, ಈ ತರಹದ ಸಂಭವಗಳು ಹೆಚ್ಚಾಗಿರುತ್ತವೆ. ಮದುವೆ ಆಗಿಲ್ಲ ಎಂದು ಸುಳ್ಳು ಹೇಳಿ ಇನ್ನೊಂದು ಸಂಬಂಧವನ್ನು ಮದುವೆ ಮಾಡಿಕೊಳ್ಳುವುದು, ಅವರಿಗೂ ಸಹ ಸುಳ್ಳು ಹೇಳಿ ಇನ್ನೊಂದು ಸಂಬಂಧವನ್ನು ಮದುವೆ ಮಾಡಿಕೊಳ್ಳುವುದು, ಈ ತರಹದ ಸಪ್ತಮದಲ್ಲಿ ಬುಧನೊಂದಿಗೆ ರಾಹುವಿದ್ದಾಗ ಈ ತರಹದ ವಿಷಯಗಳು ನಡೆಯುತ್ತಿರುತ್ತವೆ. ಕೇತುವೊಂದಿಗೆ ಇದ್ದಾಗ, ಬುಧನೊಂದಿಗೆ ಕೇತು ಸಪ್ತಮ ಸ್ಥಾನದಲ್ಲಿದ್ದಾಗ ಇದು ಹೆಚ್ಚಿನ ದೋಷವನ್ನು ಮತ್ತು ಹೊಡೆದಾಟಗಳು ಮತ್ತು ಯುದ್ಧಗಳವರೆಗೂ ಹೋಗುವಂತಹ ಸ್ಥಿತಿಯನ್ನು, ಕುಟುಂಬದಲ್ಲಿ ಕಿರಿಕಿರಿ ಮತ್ತು ಘರ್ಷಣೆ ಮತ್ತು ಒಬ್ಬರಿಗೊಬ್ಬರು ಮಾತು ಬಿಡುವುದು, ಮಾತನಾಡದೇ ಇರುವುದು ಸುಮಾರು ದಿನಗಳವರೆಗೂ, ಮತ್ತು ಬೇರೆಯಾಗಿ ಇರುವುದು, ಮತ್ತು ದೊಡ್ಡವರು ನ್ಯಾಯ ಪಂಚಾಯಿತಿ ಮಾಡಿ ಮತ್ತೆ ಒಂದು ಮಾಡಿದರೂ ಸಹ ಹಾಗೆ ಮುಂದುವರಿತಿರುತ್ತದೆ. ಮಾತನಾಡದೇ ಇರುವುದು, ಹೀಗೆ ಒಬ್ಬರಿಗೊಬ್ಬರು ಸುಮಾರು ಘರ್ಷಣೆಗಳು, ಕಲಹಗಳು, ಕೈ ಮಾಡುವಂತಹ ಹೊಡೆದಾಟಗಳು ಸಹ ಈ ಕೇತು ಗ್ರಹಕ್ಕೆ ತಲೆ ಇಲ್ಲದಿರುವುದರಿಂದ ಇವರು ಮಾಡುವ ವಿಷಯಗಳು ಸಹ ತಲೆ ಇಲ್ಲದೆ ಮಾಡತಕ್ಕಂತಹ ವಿಷಯಗಳು ತುಂಬಾ ಅತಿರೇಕಕ್ಕೆ ಹೋಗುತ್ತವೆ. ಮತ್ತು ಮೌನವಾಗಿರುವುದು, ಸಂಬಂಧಗಳು ಗಂಡ ಹೆಂಡತಿ ಇದ್ದರೂ ಒಂದೇ ಮನೆಯಲ್ಲಿ ಮೌನವಾಗಿರುವುದು, ಈ ತರಹದ ವಿಷಯಗಳು ಸಪ್ತಮದಲ್ಲಿ ಕೇತುವೊಂದಿಗೆ ಬುಧನಿದ್ದಾಗ ಈ ತರಹದ ವಿಷಯಗಳು ಇರುತ್ತವೆ. ಶನಿ ಕುಜ ಸಪ್ತಮದಲ್ಲಿದ್ದಾಗ ವಿವಾಹೇತರ ಸಂಬಂಧಗಳಲ್ಲಿ ಹೆಚ್ಚು ಘರ್ಷಣೆಗಳು ಮತ್ತು ಯುದ್ಧಗಳೇ ನಡೆಯುತ್ತವೆ. ಯಾಕೆಂದರೆ ಪರಸ್ಪರ ಶತ್ರು ಗ್ರಹಗಳು ಶನಿ ಕುಜ ಸಪ್ತಮದಲ್ಲಿದ್ದಾಗ ವಿವಾಹ ಸಂಬಂಧಗಳಲ್ಲಿ, ಕುಟುಂಬದಲ್ಲಿ ಗಂಡ ಹೆಂಡತಿಗೆ ದೊಡ್ಡ ಯುದ್ಧಗಳು ಆಗಿ ರಕ್ತಪಾತವೂ ಸಹ ಆಗುತ್ತವೆ. ಈ ವಿಷಯಗಳನ್ನೆಲ್ಲ ಯಾಕೆ ಹೇಳುತ್ತಿದ್ದೇನೆ ಎಂದರೆ, ನೀವು ಮದುವೆ ಹೊಂದಾಣಿಕೆ ಮಾಡುವಾಗ ಗಂಡು ಹೆಣ್ಣಿನ ವಿಷಯವನ್ನು ಹಿರಿಯರು ಸೂಚಿಸಿರತಕ್ಕಂತಹ ಈ ಮ್ಯಾಚಿಂಗು, ಜಾತಕ ಹೊಂದಾಣಿಕೆಯನ್ನು ಯಾಕೆ ಮಾಡುತ್ತಿದ್ದರು ಎನ್ನುವುದು ಇದರಿಂದ ತಿಳಿಯುತ್ತದೆ. ನಾನು ಈ ವಿಷಯಗಳನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಇದು ನೀವು ಯಾರಾದರೂ ಒಳ್ಳೆಯ ಜ್ಯೋತಿಷ್ಯರ ಹತ್ರ ಜಾತಕ ಹೊಂದಾಣಿಕೆ ಮಾಡಿಸಿ ಮದುವೆಗಳಲ್ಲಿ ಮುಂದುವರಿಯುವುದು ಉತ್ತಮ. ಯಾರಿಗಾದರೂ ಬುಧನು ಸಪ್ತಮದಲ್ಲಿ ಬೇರೆ ಗ್ರಹದೊಂದಿಗೆ ಇದ್ದಾಗ ಅದನ್ನು ಉತ್ತಮ ಜ್ಯೋತಿಷ್ಯರಿಗೆ ತೋರಿಸಿ ನೀವು ವಿವಾಹ ಸಂಬಂಧಗಳನ್ನು ಮಾಡಿಕೊಳ್ಳಿ. ನಿಮಗೇನಾದರೂ ಪ್ರಶ್ನೆಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ, ನಾನು ನಿಮ್ಮ ಕಾಮೆಂಟ್ಸ್ಗಳಿಗೆ ಉತ್ತರಿಸುತ್ತೇನೆ. ನಮಸ್ಕಾರ. ಬಜ್ಜ ಶಿವಪ್ರಕಾಶ್, ಅಸ್ಟ್ರೋ ವಾಸ್ತು, ಬೆಂಗಳೂರು.